ದಕ್ಷಿಣ ಭಾರತದ ಕುಂಭಮೇಳವೆ ಅಂತ ಹೇಳಿ ಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಹೀಗಾಗಿ ಕೊಪ್ಪಳದಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ನಮ್ಮ ಜೊತೆಗೆ ಮಾತನಾಡಲು ಕೊಪ್ಪಳ SP ಅವರಿದ್ದಾರೆ, ಅವರನ್ನ ಕೇಳೋಣ. ಸರ್, ಎಷ್ಟು ಸಂಖ್ಯೆ ಬರುವಷ್ಟು ನಿರೀಕ್ಷೆ ಇದೆ ಭಕ್ತರದ್ದು? ನಾವು ಲಾಸ್ಟ್ ಇಯರು ಒಂದು 2.5 ಲಕ್ಷದಿಂದ ಜನ ಬಂದಿದ್ದರು. ಈ ಸಲ ಅದಕ್ಕಿಂತ ಜಾಸ್ತಿ 3 ರಿಂದ 4 ಲಕ್ಷ ಜನ ಬರ್ತಾರಂತ ನಾವು ನಿರೀಕ್ಷೆಯಲ್ಲಿದ್ದೀವಿ. ಸೊ ಆ ಪ್ರಯುಕ್ತ ಎಲ್ಲ ನಾವು ಬಂದೋಬಸ್ತುಗಳನ್ನು ಮಾಡ್ಕೊಂಡಿದ್ದೀವಿ. ಸುಮಾರು ನಾನು ಇರ್ತೇನೆ, 3 ಅಡಿಷನಲ್ SPs ಬಂದಿದ್ದಾರೆ, 15 DSPs ಬಂದಿದ್ದಾರೆ, 42 PSIs, ಒಂದು 1800 ಮೆನ್ಗಳು ಇದ್ದಾರೆ, 1800 ಮೆನ್ HCPCs, 6 KSRP ಬಂದಿದ್ದಾವೆ, ಆಮೇಲೆ 15 DR ಪಾರ್ಟೀಸ್ ಇದ್ದಾವೆ. ಅದು ಅಲ್ಲದೆ ನಾವು 120 CCTV ಕ್ಯಾಮ್ರಾಸ್ ಹಾಕಿದ್ದೀವಿ, ಡೈವರ್ಷನ್ ಪಾಯಿಂಟ್ಸ್ ಮಾಡಿದ್ದೀವಿ. ಸೊ ಎಲ್ಲ ಥರದ್ದು ಬಂದೋಬಸ್ತುಗಳನ್ನು ಮಾಡ್ಕೊಂಡಿದ್ದೀವಿ. ಇವತ್ತು ಮ್ಯಾಕ್ಸಿಮಮ್ ಇವತ್ತೇ ಇಂಪಾರ್ಟೆಂಟ್ ನಮಗೆ. ದಾಸೋಹದಲ್ಲಿ ತುಂಬ ಎಲ್ಲ ನಾವು ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಆಗಲಿ ಎಲ್ಲ ಕಡೆ ಅಳವಡಿಸ್ಕೊಂಡಿದ್ದೀವಿ. ಸೊ ನಾವು ಎಲ್ಲ ಥರದ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ದಾಸೋಹದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಿರ್ತಾರೆ, ಅಲ್ಲೆಲ್ಲ ಸಿಬ್ಬಂದಿಗಳ ನಿಯೋಜನೆ, ಆಮೇಲೆ ಬೇರೆ ಬೇರೆ ಕಡೆ ಪಾರ್ಕಿಂಗ್ ವ್ಯವಸ್ಥೆ ಯಾವ ರೀತಿ ಇದೆ ಸರ್? ಅಂದರೆ ಒಳಗಡೆ ಬರಲಿಕ್ಕೆ ಒಂದೇ ಸರಿ ಟೈಮ್ ಜನ ಸೇರಿ ಬಿಡ್ತಾರೆ. ದಾಸೋಹದಲ್ಲಿ ನಾವು ಒಂದು ಶಿಫ್ಟ್ ವೈಸು ಒಂದು ಅಡಿಷನಲ್ SP, DSPs, 2 ಇನ್ಸ್ಪೆಕ್ಟರ್ಸು, ಆಮೇಲೆ ಸುಮಾರು 150 ಮೆನ್ ಕೊಟ್ಟಿದ್ದೀವಿ, 2 KSRP ಇರುತ್ತೆ. ಹೊರಗಡೆ ಒಳಗಡೆ ಅದು ಹೋಗೋಕ್ಕೆ 4 ದಾರಿಗಳು ಮಾಡ್ಕೊಂಡಿದ್ದೀವಿ ನಾವು. ಈ ಸಲ ಬ್ಯಾರಿಕೇಡಿಂಗ್ ಮಾಡ್ಕೊಂಡ್ಬಿಟ್ಟು ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಕೂಡ ಮಾಡ್ಕೊಂಡಿದ್ದೀವಿ. ಅದು ಅಲ್ಲದೆ ಹೊರಗಡೆಯಿಂದ ಬರುವಂಥದ್ದು ಎಲ್ಲ ವೆಹಿಕಲ್ಸ್ಗಳು ಒಳಗಡೆ ಬರಲ್ಲಲ್ಲ. ಸೊ ಗವಿಶ್ರೀನಗರಲ್ಲಿ ನಾವು ಗವಿಶ್ರೀನಗರ್ 3ನೇ ಕ್ರಾಸಿಂದ ಗವಿಶ್ರೀ ಹಿಂದಗಡೆ ನಾವು ಪಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಸುಮಾರು 5000 ವೆಹಿಕಲ್ ಅಷ್ಟು ಅಲ್ಲಿ ಪಾರ್ಕಿಂಗ್ ಆಗುತ್ತೆ. ಆಮೇಲೆ ಹಾಲ್ವರ್ತಿ ಆ ಕಡೆಯಿಂದ ಬರೋದೆಲ್ಲ ಯಲಬುರ್ಗ ಆ ಕಡೆಯಿಂದ ಬರೋದು ಗವಿಮಠದ ಹಿಂದ್ಗಡೆ ದೊಡ್ಡ ಮೈದಾನದಲ್ಲಿ ಪಾರ್ಕಿಂಗ್ ಕೊಟ್ಟಿದ್ದೀವಿ. ಸೊ ಯಾವುದೇ ಥರದ್ದು ಒಳಗಡೆ ವೆಹಿಕಲ್ ಬರಲಾರ್ದಂಗೆ ನಮ್ಮ ಮೆನ್ಗಳು ನೋಡ್ಕೊಳ್ತಾ ಇದ್ದಾರೆ. ಯಾವುದೂ ತೊಂದರೆ ಇಲ್ಲ, ಚೆನ್ನಾಗಿ ಆಗ್ತಾ ಇದೆ ಎಲ್ಲ. ಇದಿಷ್ಟು ಏನು ಕೊಪ್ಪಳ ಅವರ SP ಮಾತಾಗಿದೆ. ಏನು ನಾವು ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಸುಮಾರು 1800ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೇವೆ. ಹೀಗಾಗಿ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಶಾಂತ ರೀತಿಯಿಂದ ಆಚರಣೆ ಮಾಡಿಕೊಳ್ಳಲು ಪೊಲೀಸರು ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಶಂಕರ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ದಕ್ಷಿಣ ಭಾರತದ ಕುಂಭಮೇಳವೆ ಅಂತ ಹೇಳಿ ಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಹೀಗಾಗಿ ಕೊಪ್ಪಳದಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ನಮ್ಮ ಜೊತೆಗೆ ಮಾತನಾಡಲು ಕೊಪ್ಪಳ SP ಅವರಿದ್ದಾರೆ, ಅವರನ್ನ ಕೇಳೋಣ. ಸರ್, ಎಷ್ಟು ಸಂಖ್ಯೆ ಬರುವಷ್ಟು ನಿರೀಕ್ಷೆ ಇದೆ ಭಕ್ತರದ್ದು? ನಾವು ಲಾಸ್ಟ್ ಇಯರು ಒಂದು 2.5 ಲಕ್ಷದಿಂದ ಜನ ಬಂದಿದ್ದರು. ಈ ಸಲ ಅದಕ್ಕಿಂತ ಜಾಸ್ತಿ 3 ರಿಂದ 4 ಲಕ್ಷ ಜನ ಬರ್ತಾರಂತ ನಾವು ನಿರೀಕ್ಷೆಯಲ್ಲಿದ್ದೀವಿ. ಸೊ ಆ ಪ್ರಯುಕ್ತ ಎಲ್ಲ ನಾವು ಬಂದೋಬಸ್ತುಗಳನ್ನು ಮಾಡ್ಕೊಂಡಿದ್ದೀವಿ. ಸುಮಾರು ನಾನು ಇರ್ತೇನೆ, 3 ಅಡಿಷನಲ್ SPs ಬಂದಿದ್ದಾರೆ, 15 DSPs ಬಂದಿದ್ದಾರೆ, 42 PSIs, ಒಂದು 1800 ಮೆನ್ಗಳು ಇದ್ದಾರೆ, 1800 ಮೆನ್ HCPCs, 6 KSRP ಬಂದಿದ್ದಾವೆ, ಆಮೇಲೆ 15 DR ಪಾರ್ಟೀಸ್ ಇದ್ದಾವೆ. ಅದು ಅಲ್ಲದೆ ನಾವು 120 CCTV ಕ್ಯಾಮ್ರಾಸ್ ಹಾಕಿದ್ದೀವಿ, ಡೈವರ್ಷನ್ ಪಾಯಿಂಟ್ಸ್ ಮಾಡಿದ್ದೀವಿ. ಸೊ ಎಲ್ಲ ಥರದ್ದು ಬಂದೋಬಸ್ತುಗಳನ್ನು ಮಾಡ್ಕೊಂಡಿದ್ದೀವಿ. ಇವತ್ತು ಮ್ಯಾಕ್ಸಿಮಮ್ ಇವತ್ತೇ ಇಂಪಾರ್ಟೆಂಟ್ ನಮಗೆ. ದಾಸೋಹದಲ್ಲಿ ತುಂಬ ಎಲ್ಲ ನಾವು ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಆಗಲಿ ಎಲ್ಲ ಕಡೆ ಅಳವಡಿಸ್ಕೊಂಡಿದ್ದೀವಿ. ಸೊ ನಾವು ಎಲ್ಲ ಥರದ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ದಾಸೋಹದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಿರ್ತಾರೆ, ಅಲ್ಲೆಲ್ಲ ಸಿಬ್ಬಂದಿಗಳ ನಿಯೋಜನೆ, ಆಮೇಲೆ ಬೇರೆ ಬೇರೆ ಕಡೆ ಪಾರ್ಕಿಂಗ್ ವ್ಯವಸ್ಥೆ ಯಾವ ರೀತಿ ಇದೆ ಸರ್? ಅಂದರೆ ಒಳಗಡೆ ಬರಲಿಕ್ಕೆ ಒಂದೇ ಸರಿ ಟೈಮ್ ಜನ ಸೇರಿ ಬಿಡ್ತಾರೆ. ದಾಸೋಹದಲ್ಲಿ ನಾವು ಒಂದು ಶಿಫ್ಟ್ ವೈಸು ಒಂದು ಅಡಿಷನಲ್ SP, DSPs, 2 ಇನ್ಸ್ಪೆಕ್ಟರ್ಸು, ಆಮೇಲೆ ಸುಮಾರು 150 ಮೆನ್ ಕೊಟ್ಟಿದ್ದೀವಿ, 2 KSRP ಇರುತ್ತೆ. ಹೊರಗಡೆ ಒಳಗಡೆ ಅದು ಹೋಗೋಕ್ಕೆ 4 ದಾರಿಗಳು ಮಾಡ್ಕೊಂಡಿದ್ದೀವಿ ನಾವು. ಈ ಸಲ ಬ್ಯಾರಿಕೇಡಿಂಗ್ ಮಾಡ್ಕೊಂಡ್ಬಿಟ್ಟು ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಕೂಡ ಮಾಡ್ಕೊಂಡಿದ್ದೀವಿ. ಅದು ಅಲ್ಲದೆ ಹೊರಗಡೆಯಿಂದ ಬರುವಂಥದ್ದು ಎಲ್ಲ ವೆಹಿಕಲ್ಸ್ಗಳು ಒಳಗಡೆ ಬರಲ್ಲಲ್ಲ. ಸೊ ಗವಿಶ್ರೀನಗರಲ್ಲಿ ನಾವು ಗವಿಶ್ರೀನಗರ್ 3ನೇ ಕ್ರಾಸಿಂದ ಗವಿಶ್ರೀ ಹಿಂದಗಡೆ ನಾವು ಪಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಸುಮಾರು 5000 ವೆಹಿಕಲ್ ಅಷ್ಟು ಅಲ್ಲಿ ಪಾರ್ಕಿಂಗ್ ಆಗುತ್ತೆ. ಆಮೇಲೆ ಹಾಲ್ವರ್ತಿ ಆ ಕಡೆಯಿಂದ ಬರೋದೆಲ್ಲ ಯಲಬುರ್ಗ ಆ ಕಡೆಯಿಂದ ಬರೋದು ಗವಿಮಠದ ಹಿಂದ್ಗಡೆ ದೊಡ್ಡ ಮೈದಾನದಲ್ಲಿ ಪಾರ್ಕಿಂಗ್ ಕೊಟ್ಟಿದ್ದೀವಿ. ಸೊ ಯಾವುದೇ ಥರದ್ದು ಒಳಗಡೆ ವೆಹಿಕಲ್ ಬರಲಾರ್ದಂಗೆ ನಮ್ಮ ಮೆನ್ಗಳು ನೋಡ್ಕೊಳ್ತಾ ಇದ್ದಾರೆ. ಯಾವುದೂ ತೊಂದರೆ ಇಲ್ಲ, ಚೆನ್ನಾಗಿ ಆಗ್ತಾ ಇದೆ ಎಲ್ಲ. ಇದಿಷ್ಟು ಏನು ಕೊಪ್ಪಳ ಅವರ SP ಮಾತಾಗಿದೆ. ಏನು ನಾವು ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಸುಮಾರು 1800ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೇವೆ. ಹೀಗಾಗಿ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಶಾಂತ ರೀತಿಯಿಂದ ಆಚರಣೆ ಮಾಡಿಕೊಳ್ಳಲು ಪೊಲೀಸರು ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಶಂಕರ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.
ದಕ್ಷಿಣ ಭಾರತದ ಕುಂಭಮೇಳವೇ ಅಂತೇಳಿ ಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಹೀಗಾಗಿ ಕೊಪ್ಪಳದಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ನಮ್ಮ ಜೊತೆಗೆ ಮಾತನಾಡಲು ಕೊಪ್ಪಳ SP ಅವರಿದ್ದಾರೆ, ಅವರನ್ನ ಕೇಳೋಣ. ಸರ್, ಎಷ್ಟು ಸಂಖ್ಯೆ ಬರುವಷ್ಟು ನಿರೀಕ್ಷೆ ಇದೆ ಭಕ್ತರದ್ದು? ನಾವು ಲಾಸ್ಟ್ ಇಯರು ಒಂದು 2.5 ಲಕ್ಷದಿಂದ ಜನ ಬಂದಿದ್ದರು. ಈ ಸಲ ಅದಕ್ಕಿಂತ ಜಾಸ್ತಿ 3-4 ಲಕ್ಷ ಜನ ಬರ್ತಾರಂತ ನಾವು ನಿರೀಕ್ಷೆಯಲ್ಲಿದ್ದೀವಿ. ಸೊ ಆ ಪ್ರಯುಕ್ತ ಎಲ್ಲ ನಾವು ಬಂದೋಬಸ್ತುಗಳನ್ನು ಮಾಡ್ಕೊಂಡಿದ್ದೀವಿ. ಸುಮಾರು ನಾನು ಇರ್ತೇನೆ, 3 ಅಡಿಷ್ನಲ್ SPs ಬಂದಿದ್ದಾರೆ, 15 DSPs ಬಂದಿದ್ದಾರೆ, 42 PSIs, ಒಂದು 1800 ಮೆನ್ಗಳು ಇದ್ದಾರೆ, 1800 ಮೆನ್ HCPCs, 6 KSRP ಬಂದಿದ್ದಾವೆ, ಆಮೇಲೆ 15 DR ಪಾರ್ಟೀಸ್ ಇದ್ದಾವೆ. ಅದು ಅಲ್ಲದೆ ನಾವು 120 CCTV ಕ್ಯಾಮ್ರಾಸ್ ಹಾಕಿದ್ದೀವಿ, ಡೈವರ್ಷನ್ ಪಾಯಿಂಟ್ಸ್ ಮಾಡಿದ್ದೀವಿ. ಸೊ ಎಲ್ಲ ಥರದ್ದು ಬಂದೋಬಸ್ತುಗಳನ್ನು ಮಾಡ್ಕೊಂಡಿದ್ದೀವಿ. ಇವತ್ತು ಮ್ಯಾಕ್ಸಿಮಮ್ ಇವತ್ತೇ ಇಂಪಾರ್ಟೆಂಟ್ ನಮಗೆ. ದಾಸೋಹದಲ್ಲಿ ತುಂಬ ಎಲ್ಲ ನಾವು ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಆಗಲಿ ಎಲ್ಲ ಕಡೆ ಅಳವಡಿಸ್ಕೊಂಡಿದ್ದೀವಿ. ಸೊ ನಾವು ಎಲ್ಲ ಥರದ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ದಾಸೋಹದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಿರ್ತಾರೆ, ಅಲ್ಲೆಲ್ಲ ಸಿಬ್ಬಂದಿಗಳ ನಿಯೋಜನೆ, ಆಮೇಲೆ ಬೇರೆ ಬೇರೆ ಕಡೆ ಪಾರ್ಕಿಂಗ್ ವ್ಯವಸ್ಥೆ ಯಾವ ರೀತಿ ಇದೆ ಸರ್? ಅಂದರೆ ಒಳಗಡೆ ಬರಲಿಕ್ಕೆ ಒಂದೇ ಸರಿ ಟೈಮ್ ಜನ ಸೇರಿ ಬಿಡ್ತಾರೆ? ದಾಸೋಹದಲ್ಲಿ ನಾವು ಒಂದು ಶಿಫ್ಟ್ ವೈಸು ಒಂದು ಅಡಿಷ್ನಲ್ SP, DSPs, 2 ಇನ್ಸ್ಪೆಕ್ಟರ್ಸು, ಆಮೇಲೆ ಸುಮಾರು 150 ಮೆನ್ ಕೊಟ್ಟಿದ್ದೀವಿ, 2 KSRP ಇರುತ್ತೆ. ಹೊರಗಡೆ ಒಳಗಡೆ ಅದು ಹೋಗೋಕ್ಕೆ 4 ದಾರಿಗಳು ಮಾಡ್ಕೊಂಡಿದ್ದೀವಿ ನಾವು. ಈ ಸಲ ಬ್ಯಾರಿಕೇಡಿಂಗ್ ಮಾಡ್ಕೊಂಡ್ಬಿಟ್ಟು ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಕೂಡ ಮಾಡ್ಕೊಂಡಿದ್ದೀವಿ. ಅದು ಅಲ್ಲದೆ ಹೊರಗಡೆಯಿಂದ ಬರುವಂಥದ್ದು ಎಲ್ಲ ವೆಹಿಕಲ್ಸ್ಗಳು ಒಳಗಡೆ ಬರಲ್ಲಲ್ಲ. ಸೊ ಗವಿಶ್ರೀನಗರಲ್ಲಿ ನಾವು ಗವಿಶ್ರೀನಗರ್ 3ನೇ ಕ್ರಾಸಿಂದ ಗವಿಶ್ರೀ ಹಿಂದಗಡೆ ನಾವು ಪಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಸುಮಾರು 5000 ವೆಹಿಕಲ್ ಅಷ್ಟು ಅಲ್ಲಿ ಪಾರ್ಕಿಂಗ್ ಆಗುತ್ತೆ. ಆಮೇಲೆ ಹಾಲ್ವರ್ತಿ ಆ ಕಡೆಯಿಂದ ಬರೋದೆಲ್ಲ ಯಲಬುರ್ಗ ಆ ಕಡೆಯಿಂದ ಬರೋದು ಗವಿಮಠದ ಹಿಂದ್ಗಡೆ ದೊಡ್ಡ ಮೈದಾನದಲ್ಲಿ ಪಾರ್ಕಿಂಗ್ ಕೊಟ್ಟಿದ್ದೀವಿ. ಸೊ ಯಾವುದೇ ಥರದ್ದು ಒಳಗಡೆ ವೆಹಿಕಲ್ ಬರಲಾರ್ದಂಗೆ ನಮ್ಮ ಮೆನ್ಗಳು ನೋಡ್ಕೊಳ್ತಾ ಇದ್ದಾರೆ. ಯಾವುದೂ ತೊಂದರೆ ಇಲ್ಲ, ಚೆನ್ನಾಗಿ ಆಗ್ತಾ ಇದೆ ಎಲ್ಲ. ಇದಿಷ್ಟು ಏನು ಕೊಪ್ಪಳ ಅವರ SP ಮಾತಾಗಿದೆ. ನಾವು ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಸುಮಾರು 1800ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೇವೆ. ಹೀಗಾಗಿ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಶಾಂತ ರೀತಿಯಿಂದ ಆಚರಣೆ ಮಾಡಿಕೊಳ್ಳಲು ಪೊಲೀಸರು ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಶಂಕರ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ದಕ್ಷಿಣ ಭಾರತದ ಕುಂಭಮೇಳವೇ ಅಂತೇಳಿ ಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಹೀಗಾಗಿ ಕೊಪ್ಪಳದಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ನಮ್ಮ ಜೊತೆಗೆ ಮಾತನಾಡಲು ಕೊಪ್ಪಳ SP ಅವರಿದ್ದಾರೆ, ಅವರನ್ನ ಕೇಳೋಣ. ಸರ್, ಎಷ್ಟು ಸಂಖ್ಯೆ ಬರುವಷ್ಟು ನಿರೀಕ್ಷೆ ಇದೆ ಭಕ್ತರದ್ದು? ನಾವು ಲಾಸ್ಟ್ ಇಯರು ಒಂದು 2.5 ಲಕ್ಷದಿಂದ ಜನ ಬಂದಿದ್ದರು. ಈ ಸಲ ಅದಕ್ಕಿಂತ ಜಾಸ್ತಿ 3-4 ಲಕ್ಷ ಜನ ಬರ್ತಾರಂತ ನಾವು ನಿರೀಕ್ಷೆಯಲ್ಲಿದ್ದೀವಿ. ಸೊ ಆ ಪ್ರಯುಕ್ತ ಎಲ್ಲ ನಾವು ಬಂದೋಬಸ್ತುಗಳನ್ನು ಮಾಡ್ಕೊಂಡಿದ್ದೀವಿ. ಸುಮಾರು ನಾನು ಇರ್ತೇನೆ, 3 ಅಡಿಷ್ನಲ್ SPs ಬಂದಿದ್ದಾರೆ, 15 DSPs ಬಂದಿದ್ದಾರೆ, 42 PSIs, ಒಂದು 1800 ಮೆನ್ಗಳು ಇದ್ದಾರೆ, 1800 ಮೆನ್ HCPCs, 6 KSRP ಬಂದಿದ್ದಾವೆ, ಆಮೇಲೆ 15 DR ಪಾರ್ಟೀಸ್ ಇದ್ದಾವೆ. ಅದು ಅಲ್ಲದೆ ನಾವು 120 CCTV ಕ್ಯಾಮ್ರಾಸ್ ಹಾಕಿದ್ದೀವಿ, ಡೈವರ್ಷನ್ ಪಾಯಿಂಟ್ಸ್ ಮಾಡಿದ್ದೀವಿ. ಸೊ ಎಲ್ಲ ಥರದ್ದು ಬಂದೋಬಸ್ತುಗಳನ್ನು ಮಾಡ್ಕೊಂಡಿದ್ದೀವಿ. ಇವತ್ತು ಮ್ಯಾಕ್ಸಿಮಮ್ ಇವತ್ತೇ ಇಂಪಾರ್ಟೆಂಟ್ ನಮಗೆ. ದಾಸೋಹದಲ್ಲಿ ತುಂಬ ಎಲ್ಲ ನಾವು ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಆಗಲಿ ಎಲ್ಲ ಕಡೆ ಅಳವಡಿಸ್ಕೊಂಡಿದ್ದೀವಿ. ಸೊ ನಾವು ಎಲ್ಲ ಥರದ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ದಾಸೋಹದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಿರ್ತಾರೆ, ಅಲ್ಲೆಲ್ಲ ಸಿಬ್ಬಂದಿಗಳ ನಿಯೋಜನೆ, ಆಮೇಲೆ ಬೇರೆ ಬೇರೆ ಕಡೆ ಪಾರ್ಕಿಂಗ್ ವ್ಯವಸ್ಥೆ ಯಾವ ರೀತಿ ಇದೆ ಸರ್? ಅಂದರೆ ಒಳಗಡೆ ಬರಲಿಕ್ಕೆ ಒಂದೇ ಸರಿ ಟೈಮ್ ಜನ ಸೇರಿ ಬಿಡ್ತಾರೆ? ದಾಸೋಹದಲ್ಲಿ ನಾವು ಒಂದು ಶಿಫ್ಟ್ ವೈಸು ಒಂದು ಅಡಿಷ್ನಲ್ SP, DSPs, 2 ಇನ್ಸ್ಪೆಕ್ಟರ್ಸು, ಆಮೇಲೆ ಸುಮಾರು 150 ಮೆನ್ ಕೊಟ್ಟಿದ್ದೀವಿ, 2 KSRP ಇರುತ್ತೆ. ಹೊರಗಡೆ ಒಳಗಡೆ ಅದು ಹೋಗೋಕ್ಕೆ 4 ದಾರಿಗಳು ಮಾಡ್ಕೊಂಡಿದ್ದೀವಿ ನಾವು. ಈ ಸಲ ಬ್ಯಾರಿಕೇಡಿಂಗ್ ಮಾಡ್ಕೊಂಡ್ಬಿಟ್ಟು ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಕೂಡ ಮಾಡ್ಕೊಂಡಿದ್ದೀವಿ. ಅದು ಅಲ್ಲದೆ ಹೊರಗಡೆಯಿಂದ ಬರುವಂಥದ್ದು ಎಲ್ಲ ವೆಹಿಕಲ್ಸ್ಗಳು ಒಳಗಡೆ ಬರಲ್ಲಲ್ಲ. ಸೊ ಗವಿಶ್ರೀನಗರಲ್ಲಿ ನಾವು ಗವಿಶ್ರೀನಗರ್ 3ನೇ ಕ್ರಾಸಿಂದ ಗವಿಶ್ರೀ ಹಿಂದಗಡೆ ನಾವು ಪಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಸುಮಾರು 5000 ವೆಹಿಕಲ್ ಅಷ್ಟು ಅಲ್ಲಿ ಪಾರ್ಕಿಂಗ್ ಆಗುತ್ತೆ. ಆಮೇಲೆ ಹಾಲ್ವರ್ತಿ ಆ ಕಡೆಯಿಂದ ಬರೋದೆಲ್ಲ ಯಲಬುರ್ಗ ಆ ಕಡೆಯಿಂದ ಬರೋದು ಗವಿಮಠದ ಹಿಂದ್ಗಡೆ ದೊಡ್ಡ ಮೈದಾನದಲ್ಲಿ ಪಾರ್ಕಿಂಗ್ ಕೊಟ್ಟಿದ್ದೀವಿ. ಸೊ ಯಾವುದೇ ಥರದ್ದು ಒಳಗಡೆ ವೆಹಿಕಲ್ ಬರಲಾರ್ದಂಗೆ ನಮ್ಮ ಮೆನ್ಗಳು ನೋಡ್ಕೊಳ್ತಾ ಇದ್ದಾರೆ. ಯಾವುದೂ ತೊಂದರೆ ಇಲ್ಲ, ಚೆನ್ನಾಗಿ ಆಗ್ತಾ ಇದೆ ಎಲ್ಲ. ಇದಿಷ್ಟು ಕೊಪ್ಪಳ ಅವರ SP ಮಾತಾಗಿದೆ. ನಾವು ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಸುಮಾರು 1800ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೇವೆ. ಹೀಗಾಗಿ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಶಾಂತ ರೀತಿಯಿಂದ ಆಚರಣೆ ಮಾಡಿಕೊಳ್ಳಲು ಪೊಲೀಸರು ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಶಂಕರ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.